ಸ್ವಾಗತ ಡಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಟ್ಯೂಮರ್, ಸಿ ಬ್ಲಡ್ ಕ್ಯಾನ್ಸರ್, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲಡ್ ಕ್ಯಾನ್ಸರ್. ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಬ್ಲಡ್ ಕ್ಯಾನ್ಸರ್ ಬರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಹೆಚ್ಚಾಗಿ ಸಮೋಸ ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ಶುಗರ್ ಬರುತ್ತದೆ, ಬಿ ಟಿಬಿ ಬರುತ್ತದೆ, ಸಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ, ಡಿ ಮಲಬದ್ಧತೆ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಉಂಟಾಗುತ್ತದೆ. ಹೆಚ್ಚಾಗಿ ಸಮೋಸ ತಿನ್ನುವುದರಿಂದ ಮಲಬದ್ಧತೆ ಉಂಟಾಗುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, 9 ತಿಂಗಳಿನಿಂದ 1 ವರ್ಷದವರೆಗಿನ ಮಗುವಿಗೆ ಯಾವುದನ್ನು ಕೊಟ್ಟರೆ ಮಗುವಿಗೆ ವಾಯು ಆಗುವ ಸಂಭವವಿರುತ್ತದೆ? ಆಪ್ಷನ್ ಸಿ ಮೊಳಕೆ ಕಾಳು, ಬಿ ಗೆಣಸು, ಸಿ ಆಲೂಗೆಡ್ಡೆ, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. 9 ತಿಂಗಳಿನಿಂದ 1 ವರ್ಷದವರೆಗಿನ ಮಗುವಿಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕೊಟ್ಟರೆ ವಾಯು ಆಗುವ ಸಂಭವ ಇರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಜೀವಕೋಶದ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸಲು ಏನು ಮಾಡಬೇಕು? ಆಪ್ಷನ್ಸ್ ಎ ವಾಕಿಂಗ್, ಬಿ ಹೆಚ್ಚು ನಿದ್ದೆ, ಸಿ ಉಪವಾಸ, ಡಿ ಹೆಚ್ಚು ನೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ವಾಕಿಂಗ್. ಜೀವಕೋಶದ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸಲು ವಾಕಿಂಗ್ ಮಾಡಬೇಕು. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಬಿರಿಯಾನಿಯ ವಿಶ್ವ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಸಿ ಅಹಮದಾಬಾದ್, ಬಿ ಹೈದರಾಬಾದ್, ಸಿ ಚಂಪಾರನ್, ಡಿ ಮೊರಾದಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್. ಭಾರತದ ಹೈದರಾಬಾದ್ ನಗರವನ್ನು ಬಿರಿಯಾನಿಯ ವಿಶ್ವ ನಗರ ಎಂದು ಕರೆಯಲಾಗುತ್ತದೆ. ಇಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ನೀ ಬರೆದ ಕಾದಂಬರಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಮೊದಲು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.